ನಮಸ್ಕಾರ. ನನ್ನ ಹೆಸರು ಶಕೀನಾ ಅಂತ. ನಾನು ಇಲ್ಲಿ ಬಂದು 10 ವರ್ಷ ಆಯ್ತು. ನಾನು ಮನೆ ತಗೊಂಡೆ. ಈಗ ನನ್ನ ಮಕ್ಕಳು ದೊಡ್ಡಕ್ಕಾಗಿದ್ದಾರೆ. ಅವ್ರ ಹೈಯರ್ ಎಜುಕೇಷನ್ಸ್‌ಗೆ ಅಮೌಂಟ್ ಬೇಕು. ಮತ್ತೆ ನಾವೇನಾದ್ರೂ ಬಿಸ್ನೆಸ್ ಮಾಡ್ಬೇಕು. ಕೈಯಲ್ಲಿ ಇದೆ, ಬಾಯಲ್ಲಿಲ್ಲ ಆ ತರ ಸುತ್ತಾಗಿದೆ. ನಮ್ಗೆ ಈ ಸುತ್ತು ಬೇಕು. ಈ ಸುತ್ತು ಮಾಡಿ ಏನಾದ್ರೂ ನಾವು ಬ್ಯಾಂಕಿಂದ ಲೋನ್ ತೆಗ್ದು ನನ್ನ ಮಕ್ಕಳಿಗೆ ಎಜುಕೇಷನ್. ಹಲೋ, ನಮಸ್ಕಾರ. ನಾನು ಅಶ್ವಿನಿ ಅಂತ. ನಾನು ಜಗತ್ ನಗರ ನಿವಾಸಿ. 136 ಮನೆಯಲ್ಲಿ ನಂದು ಒಂದು ಮನೆ ಇದೆ. ನಾನಿರೋದು ಮುಂಬೈಯಲ್ಲಿ. ನಾನು ಪ್ರತಿ ವರ್ಷ ಈಗ ಒಂದು 8 ವರ್ಷದ ಹಿಂದೆ ನಮ್ಗೆ ಆಕಸ್ಮಿಕ ಅಚಾನಕ್ ಆಗಿ ಹೀಗೆ ನಿಲ್ಸಿದ್ರು. ನಮ್ಗೆ ಫಾರಂ ನಂಬರ್ 3 ಕೊಡದೆ. ಅವಾಗ ಈ ಸ್ವತ್ತು ಅನ್ನೋ ಕಾನ್ಸೆಪ್ಟ್ ಇರ್ಲಿಲ್ಲ. ಹಾಗಾಗಿ ಅವರು ಫಾರಂ ನಂಬರ್ 3 ಕೊಡೋದು ನಿಲ್ಸಿದ್ರು. ಹಾಗಾಗಿ ನಮ್ಗೆ ಲೋನ್ ಆಗ್ಲಿ ಅಥವಾ ನಮ್ಮ ಮನೆ ಮಾರಾಟ ಮಾಡಕ್ ಆಗದೆ ಇರೋ ಹಾಗೆ ಆಯ್ತು. ನಾವು ಅದನ್ನ ಬಂದಾಗ ನಾನು ಪ್ರತಿ ಸರಿ ರಜೆಯಲ್ಲಿ ವರ್ಷಕ್ಕೊಮ್ಮೆ ಬಂದಾಗ್ಲೂ ನಾನು ಕೇಳ್ತಾ ಇದ್ದೆ, ಏನಾಗುತ್ತೆ ಸರ್, ಏನಕ್ಕೆ, ಯಾಕೆ ನಿಲ್ಸಿದ್ರಿ ಅಂತ ಹೇಳಿ. ಹೈಕೋರ್ಟ್ ಅಲ್ಲಿ ಇದೆ, ಇಕೆರಿ ಅವ್ರ ಕೇಸ್ ಹಾಕಿದ್ದಾರೆ, ಹಾಗೆ ಹೀಗೆ ಉಡಾಫೆ ಉತ್ತರ ಸಿಗ್ತಾ ಬಿಟ್ರೆ ನನಗೆ ಯಾವತ್ತೂ ಕ್ಲಾರಿಟಿಯಾಗಿ ಕ್ಲಿಯರ್ ಆಗಿ ಯಾವ್ದು ಉತ್ತರ ಸಿಗ್ಲಿಲ್ಲ. ಅದಾದ ನಂತರನು ಅವ್ರು ಹೇಳ್ತಿದ್ರು, ನೆಕ್ಸ್ಟ್ ಬಂದಾಗಲೂ ಕೇಳಿದಾಗ 2 ವರ್ಷ ತಡೀರಿ ಮೇಡಮ್, ಸಾಲ್ವ್ ಆಗುತ್ತೆ, ನಾವು ಫೈಟ್ ಮಾಡ್ತಾ ಇದೀವಿ ಅಂತೆಲ್ಲ ಹೇಳ್ತಾ ಇದ್ರು. ಸೊ ನಾನ್ ಹೋಗ್ತಾ ಇದ್ದೆ. ಬಟ್ ನಾನ್ ಕಡೆಗೆ ಈ ಸರಿ ಬಂದಾಗ ನೋಡಿದ್ರೆ ಇಲ್ಲಿ ನಮ್ಮ ಕೇರಿಯವರು ಸುಮಾರು ಜನ ಎಲ್ಲ ಹೋರಾಟ ಮಾಡ್ತಾ ಇದೀವಿ, ಹೋಗ್ತಾ ಇದೀವಿ ಅಂತ ಹೇಳ್ತಾ ಇದ್ರು. ಇಲ್ಲಿನವರು ಸುಮಾರು ಜನ ತುಂಬಾ ಲೆವೆಲ್ಗೂ ತಗೊಂಡು ಹೋಗಿದ್ದೀವಿ ಅಂತಾನು ಹೇಳ್ತಾ ಇದ್ರು. ಸೊ ನಾನ್ ಇಲ್ಲಿ ಇರೋದು ಇಲ್ಲ, ಹಾಗಾಗಿ ನನಗೂ ಅಷ್ಟು ಗೊತ್ತಿರ್ಲಿಲ್ಲ. ಬಟ್ ಈಗ ಬಂದಾದ ತಕ್ಷಣ ಗೊತ್ತಾಯ್ತು ನನಗೆ, ಇದು ಎಲ್ಲಿಗೂ ಹೋಗ್ಲಿಲ್ಲ, ಯಾರು ಏನೂ ಮಾಡ್ಲಿಲ್ಲ, ಎಲ್ಲಿದೆಯೋ ಅಲ್ಲೇ ಇದೆ ಅಂತ ಹೇಳಿ. ಸೊ ನಾ ಆ ಸಮಸ್ಯೆ ಅದನ್ನ ಜಾಡು ಹುಡುಕ್ತಾ ಹೋಗಿ ಒಂದು ಲೆವೆಲ್ಗೆ, ಈ ಹಂತದವರೆಗೆ, ಹೋರಾಟದ ಹಂತದವರೆಗೆ ತಗೊಂಡ್ಬಂದ್ವಿ. ನಮ್ಗೆ ಪ್ರತಿ ಹಂತದಲ್ಲೂ ನಮ್ಗೆ ಶ್ರೀನಿವಾಸ್ ಅವರು ತುಂಬಾನೇ ಸಪೋರ್ಟ್ ಮಾಡಿದ್ರು. ಅವ್ರಿಲ್ಲ ಅಂದ್ರೆ ನಾ ಈ ಹೋರಾಟದ ಲೆವೆಲ್ಗೆ ಬರ್ತಾ ಇರ್ಲಿಲ್ಲ. ಈಗ ಫೈನಲಿ ನಮಗೆ ನಗರಸಭೆಯಿಂದ ನಿನ್ನೆ ನಾವು ಹೋರಾಟ ಮಾಡಿದ್ದಕ್ಕೆ ನಾಗಪ್ಪ ಸರ್ ಅವರು ಬಂದು ನಮಗೆ ಒಂದು ಭರವಸೆಯನ್ನು ಕೊಟ್ರು. ಆಶ್ವಾಸನೆ ಅನ್ನೋಕ್ಕಿಂತನೂ ಒಂದ್ ಸ್ಟೆಪ್ ಮುಂದೆ ಅಂತ ಹೇಳ್ಬಹುದು. ಇಲ್ಲ, ನಾನ್ ಮಾಡ್ತೀನಿ ಮೇಡಮ್. ನಾನ್ ಕೇಳ್ದೆ, ಫಿಕ್ಸ್ ಟೈಮ್ ಲೈನ್ ಒಳಗೆ ನೀವ್ ಏನಾದ್ರು ಮಾಡ್ಕೊಡ್ತೀರಾ, ಇಂತಿಷ್ಟೇ ದಿನದೊಳಗೆ ನನ್ಗೆ ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು ಕೇಳಿದಾಗ, ಇಂತಿಷ್ಟೇ ದಿನ ಅಂತ ಅವರು ಹೇಳಲಿಲ್ಲ. ಬಟ್ ನಾನು ತುಂಬಾ ಪ್ರಯತ್ನ ಪಟ್ಟು ನಂದೇ ಮನೆ ಸಮಸ್ಯೆ ಅನ್ನೋ ಲೆಕ್ಕದಲ್ಲಿ ನಾನು ತಗೊಂಡು ಇದನ್ನ ಎಷ್ಟು ಬೇಗ ಆಗುತ್ತೋ ತ್ವರಿತ ರೀತಿಯಲ್ಲಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ರು. ನಾನು ಕೇಳಿದೆ, ನಾನು ಹೇಗೆ ಫಾಲೋ ಅಪ್ ಮಾಡ್ಲಿ, ನಾನು ಫೋನ್ ಮಾಡಿದ್ರು ನೀವು ರಿಸೀವ್ ಮಾಡ್ಬೇಕು ಸರ್, ನೀವು ಹೇಳ್ಬೇಕು ನನಗೆ ಅಂತ ಹೇಳಿದೆ. ಅದಕ್ಕೂ ಕೂಡ ಅವರು ಹೌದು ಅಂತ ಹೇಳಿದ್ರು. ಅದೇ ರೀತಿ ನಾವು ಶಾಸಕರ ಹತ್ರ ಹೋದಾಗ್ಲೂ ಬೇಳೂರು ಸರ್ ಅವರು ನಮಗೆ ತುಂಬಾನೇ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಸೋ ಫಾರ್ ನನಗಂತೂ ಯಾವುದೇ ರೀತಿಯಾಗಿಯೂ ಇಲ್ಲ ಮಾಡ್ಕೊಡಲ್ಲ ಅಂತ ಹೇಳಿಲ್ಲ. ನಮಗೋಸ್ಕರನೇ ಅವರು ಒಂದು ಮೀಟಿಂಗ್ ಕೂಡ ನಾಗಪ್ಪ ಸರ್ ಹತ್ರ, ಮತ್ತೆ ಅಲ್ಲಿ ಇವರು ಯಾರೋ ಶಿವಮೊಗ್ಗದಿಂದ DC ಆಫೀಸ್ ಇಂದ ಬಂದಿದ್ರು. ಅವ್ರದ್ದು ಇಲ್ಲಿ ನಗರಸಭೆಯಲ್ಲಿ ಮೀಟಿಂಗ್ ಒಳಗೂ ನಮ್ಮ ಸ್ಪೆಷಲ್ ಅಜೆಂಡಾದಲ್ಲೂ ಅವರು ಮಾತಾಡಿದ್ರು. ಅದಾದ್ಮೇಲೆ ಮೊನ್ನೆ 20ನೇ ತಾರೀಕು DC ಅವರು ಅಣುಸ್ಥಾವರ ಈ ವಿಷಯದಲ್ಲಿ ಬಂದಾಗ್ಲೂ ನಾನು ಮತ್ತೆ ಶ್ರೀನಿವಾಸ್ ಸರ್ ಅವ್ರನ್ನ ಪರ್ಸನಲ್ ಆಗಿ ಕಾಣ್ದ್ವಿ. ಎಷ್ಟು 5:30 ಅಷ್ಟೊತ್ತಿಗೆ ಎಲ್ಲದ್ದು ಮುಗಿದಾದ್ಮೇಲೆ ಹೋಗಿ ನಾವು ಮಾತಾಡ್ಸಿದ್ವಿ. ಅವ್ರು ಒಂದು ಮಾಡೋಣ, ಇಲ್ಲಿಂದ ಫೈಲ್ ಹೋಗ್ಬೇಕು, ಇಲ್ಲಿಂದ ಕರೆಕ್ಟ್ ಆಗಿ ನಮಗ್ ಗೊತ್ತಾಗ್ಬೇಕು. ಅವರು ಹೊಸ DC, ಅವ್ರು ಬಂದು 4 ತಿಂಗಳಾಗಿದ್ದವರು, ಅವ್ರೇನ್ ಇಲ್ಲಿ ಹುಟ್ಟಿ ಬೆಳೆದವರಲ್ಲ. ಅವರಿಗೂ ಏನು ಅಂತಾನು ಗೊತ್ತಿಲ್ಲ, ಇಕೇರಿ ಅಂದ್ರೆ ಏನು ಅಂತಾನು ಗೊತ್ತಿಲ್ಲ. ಹಾಗಾಗಿ ಇಲ್ಲಿಂದ ನನಗೆ ಫೈಲ್ ಒಂದು ಕರೆಕ್ಟ್ ಆಗಿ ಬರ್ಲಿ, ನಾನು ಮುಂದಿನ ಸ್ಟೆಪ್ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಸೊ ಕಾದು ನೋಡ್ತಾ ಇದ್ದೀವಿ. ನೋಡೋಣ, ಒಂದು ವಾರ 2 ದಿನ ಎಷ್ಟು ಅಂತ ನೋಡ್ತೀವಿ. ಅದಾದ್ಮೇಲೆ ಮುಂದಿನ ಸ್ಟೆಪ್. ಈಗ ಒಟ್ಟಿನಲ್ಲಿ ನಿಮಗೆ ನಗರಸಭೆಯಿಂದ ಇರ್ಬೋದು, ಶಾಸಕರಿಂದ ನಿಮಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಿಮಗೆ? ಎಸ್, ನಂಗೆ ಸದ್ಯಕ್ಕಂತೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಇದು ಮುಂದೆ ಹೋಗ್ಲಿ, ನಮಗೆ ನಮ್ಮ ಪ್ರಯತ್ನಕ್ಕೆ ಫಲ ಸಿಗ್ಲಿ. 136 ಬಡ ಕುಟುಂಬಗಳಿಗೆ, 136 ಬಡ ಕುಟುಂಬ ಅಲ್ಲ, ಒಂದು 10 ಜನ ಇದ್ರೊಳಗೆ ಮಿಡಲ್ ಕ್ಲಾಸ್ ಇದ್ದಾರೆ, ಒಂದು ವ್ಯಕ್ತಿ ತುಂಬಾ ದೊಡ್ಡ ಇದ್ದಾರೆ, ಮತ್ತೆ ಬೇರೆ ಎಲ್ಲರೂ BPL ಕಾರ್ಡ್ ಅವರೇ ಇರೋದು, ಕಡು ಬಡವರೇ ಇದ್ದಾರೆ. ಅಡಿಕೆ ಮಂಡಿ, ಬೆಳಗ್ಗೆ 2 ಮನೆ ಕೆಲಸ ಮಾಡ್ತಾರೆ, ಮಧ್ಯಾಹ್ನ ಅಡಿಕೆ ಮಂಡಿಗೆ ಹೋಗ್ತಾರೆ, ಸಂಜೆ ಅದೇ ಒಂದು ಸೂರು ಇದೆ. ಈ ಮಳೆಗಾಲ ಮಣ್ಣಿಟ್ಟಿಗೆ ಮನೆ ಅವ್ರದ್ದು. ನೀವು ಬೇಕಾದ್ರೆ ಮನೆಗೆ ಹೋಗಿ ನೋಡಿ, ಮಣ್ಣಿಟ್ಟಿಗೆ ಮನೆ. ಅದು ಮಳೆಗಾಲ, ಮಳೆಯಲ್ಲಿ ಜೋರಾದ್ರೆ ಅದು ಬಿದ್ದು ಹೋದ್ರೂ ಹೋಗ್ಬೋದು, ಸೋರ್ಬಹುದು. ಆದ್ರೆ ನಾನು ಯಾವ ಧೈರ್ಯದಿಂದ ಅದನ್ನ ಮನೆ ಕಟ್ಟೋಣ, ಏನ್ ಮಾಡೋಣ ಅಂತ ಕೇಳ್ತಾರೆ. ಕಟ್ಲಿಕ್ಕೆ ಅವ್ರಿಗೆ ಲೋನ್ ಬೇಕಲ್ವಾ, ಅದು ಸಿಗ್ತಾ ಇಲ್ಲ. ಮತ್ತೆ ಬೇರೆ ಯಾವ ಫೆಸಿಲಿಟಿನೂ ಸಿಗೋದಿಲ್ಲ ಈ ಸ್ವತ್ತಿಲ್ಲ ಅಂದ್ರೆ. ಹಾಗಾಗಿ ದಯವಿಟ್ಟು ನಮ್ಗೆ ನ್ಯಾಯ ದೊರಕಿಸ್ಕೊಡಿ, ನಮ್ಗೆ ಈ ಸ್ವತ್ತು ಕೊಡಿ.